ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ಸಮಾಜದಲ್ಲಿ ಬೆಲೆ ಇರಬೇಕಪ್ಪ ಅಂದ್ರೆ ಒಂದು ಲೆವೆಲ್ಗೆ ಫೈನಾನ್ಷಿಯಲ್ ಆಗಿ ಸ್ಟ್ರಾಂಗ್ ಇರಬೇಕು. ಇಲ್ಲಾಂದ್ರೆ ಅವ್ರನ್ನ ಆಡ್ಕೊಳ್ಳೋರೆ ಜಾಸ್ತಿ. ಯಾಕಪ್ಪ ಅಂದ್ರೆ ಅಪ್ಪ ಕಟ್ಸಿದ ಮನೇಲಿದ್ರೆ ಅವನೇನ್ ಮಾಡಿದಾನೆ, ಅಪ್ಪ ಕಟ್ಸಿದ ಮನೇಲಿದ್ದಾನೆ ಅಂತಾರೆ. ಅದೇ ಅಪ್ಪ ಹಾಕಿದ್ದು ಹೊಲ ನೋಡ್ಕೊಂಡ್ರೆ ಅಜ್ಜ ಹಾಕಿದ್ದು ಆಲದ ಮರಕ್ಕೆ ನೇತಾಡೋನು ಅಂತಾರೆ. ಸೊ ಅದೇ ಅವ್ರು ಫೈನಾನ್ಷಿಯಲ್ ಚೆನ್ನಾಗಿದ್ದು ಅಪ್ಪ ಕಟ್ಸಿದ ಹೊಲ ಮನೆ ನೋಡ್ಕೊಂಡ್ರು ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಸೊ ಎಷ್ಟೇ ಕಷ್ಟ ಆದ್ರೂ ಸ್ವಂತಕ್ಕೆ 100 ರೂಪಾಯಿ ಆಗಲಿ 1000 ರೂಪಾಯಿ ಆಗಲಿ ದುಡ್ಡು ತಿನ್ನೋದೇ ಉತ್ತಮವಾದ ಜೀವನ. ದೊಡ್ಡವರಾದ್ಮೇಲೆ ನಮಗೆ ಫೈನಾನ್ಷಿಯಲ್ ಅಂಡ್ ಎಮೋಷನಲ್ ಸಪೋರ್ಟ್ ಮಾಡೋರು ಕಡಿಮೆ. ಅವ್ರ ಜೀವನ ಅವ್ರ ಇಷ್ಟ ಅವ್ರು ಬದುಕು ಅಂತ ದೂರ ಉಳಿಯೋರೇ ಜಾಸ್ತಿ. ಸೊ ಹಾಗಾಗಿ ನಾನು ಏನು ಹೇಳ್ತೀನಪ್ಪ ಅಂದರೆ ದೇವರು ನಮ್ಮ ಜೀವನ ಸುಂದರವಾಗಿ ಕಟ್ಕೊಳ್ಳೋಕ್ಕೆ ನಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಕೊಟ್ಟು ಕಳಿಸಿರ್ತಾನೆ. ಸೊ ನಾವು ಬರೀ ಅವ್ರನ್ನ ಇವ್ರನ್ನ ಬ್ಲೇಮ್ ಮಾಡೋದು ಬಿಟ್ಟು ಅವ್ರು ಸಪೋರ್ಟ್ ಮಾಡಲಿಲ್ಲ, ಇವ್ರು ನಮ್ಮ ಕಷ್ಟ ಕೇಳಲಿಲ್ಲ ಅಂತ ನಮ್ಮ ಕೆಲಸದ ಮೇಲೆ ನಾವು ಫೋಕಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದರೆ ಪ್ರಾಣಿ ಪಕ್ಷಿಗಳನ್ನು ನೋಡಿ ಅವೇನಾದರೂ ಯಾರನ್ನಾದ್ರೂ ಬ್ಲೇಮ್ ಮಾಡ್ತಾವ, ಅವು ರೆಕ್ಕೆ ಬಲೆಯ ತನಕ ಮಾತ್ರ ಆಸರೆ ಬಯಸ್ತವೆ, ಆಮೇಲೆ ಅವು ಜೀವನ ಅವೇ ನೋಡ್ಕೊಳ್ತವೆ. ಹಾಗೆ ನಾವು ಕೂಡ ನಮ್ಮ ಜೀವನದ ಭಾರ ನಮಗೆ ಅಂದ್ಕೊಂಡು ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನಿಂದ ಏನಾದರೂ ಜೀವನದಲ್ಲಿ ಸಕ್ಸಸ್ ಕಾಣಬೇಕು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ.